ಓಕೆ, ಸೊ ವಾಟ್ ಇಸ್ ದ ಕರೆಂಟ್ ಅಪ್ಡೇಟ್? ಮೇಡಮ್, ಮುಂದಿನ ತಿಂಗಳು ರಾವಣ್ ಕೇಸ್ ಹಿಯರಿಂಗ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಅಷ್ಟರೊಳಗೆ ನಾವು ಸಬ್ಮಿಟ್ ಮಾಡಿರೋ ಎವಿಡೆನ್ಸ್ ಫೇಕ್ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದ್ರೆ ಒಳ್ಳೇದು. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಶಿವಕುಮಾರ್. ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂತೂ ನಮಗೆ ಯಾವ ಸಹಾಯನೂ ಸಿಗಲ್ಲ. ಅದಕ್ಕೆ ನಾವೇ ಯಾವ್ದಾದ್ರೂ ಒಳ್ಳೆ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿನ ಹೈಯರ್ ಮಾಡಿ ಈ ಕೇಸ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಒಳ್ಳೇದು ಅಂತ ನಂಗೆ ಅನ್ನಿಸ್ತಾ ಇದೆ. ಶಿವಕುಮಾರ್, ನೀವೊಂದು ಕೆಲಸ ಮಾಡಿ, ನಮ್ಮ ಒಂದು ಲಿಸ್ಟ್ನಲ್ಲಿ ಇರೋಂಥ ಬೆಸ್ಟ್ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸೀಸ್ ಯಾವುದು ಅಂತ ಕಂಡು ಹಿಡೀರಿ. ಯಾವುದಕ್ಕೂ ಅವ್ರನ್ನ ಕನ್ಸಲ್ಟ್ ಮಾಡ್ಬಿಡೋಣ. ಶೂರ್ ಮೇಡಮ್. ಹಲೋ, ನಾನು ರಾವಣ್ ಅವರ ಕೇಸ್ ಇನ್ವೆಸ್ಟಿಗೇಷನ್ ಆಫೀಸರ್ ಪಾರ್ಥಸಾರಥಿ ಮಾತಾಡ್ತಿರೋದು. ಯಾ ಮಿಸ್ಟರ್ ಪಾರ್ಥಸಾರಥಿ, ಏನ್ ವಿಷಯ? ನಿಮ್ಮನ್ನು ಎಂಕ್ವೈರಿ ಮಾಡೋದಕ್ಕೆ ಕಸ್ಟಡಿಗೆ ತಗೋಬೇಕು. ನೀವೇ ಪೊಲೀಸ್ ಸ್ಟೇಷನ್ಗೆ ಬರ್ತೀರಾ ಅಥವಾ ನಾನೇ ಬರಬೇಕಾ? ಸುಮ್ನೆ ಕಸ್ಟಡಿಗೆ ತಗೊಳಕ್ ಆಗಲ್ಲ ರೀ. ಮೇಡಮ್ ಏನು ಬೇಲಲ್ಲಿ ಹಾಕಿರೋ ಕಂಡೀಷನ್ನ ಮೀರಿದಾರಾ ಅಥವಾ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಾ? ಯಾವ ಕಾರಣಕ್ಕೆ ಮೇಡಮ್ನ ಕಸ್ಟಡಿಗೆ ತಗೋಬೇಕು ಅಂತಿದ್ದೀರಾ? ವಿಚಾರಣೆ ಮಾಡಬೇಕು. ಕೋರ್ಟ್ ಆರ್ಡರ್ ಇದೆಯಾ? ನೀವೇನೇ ಇದ್ರೂ ನನ್ನ ಹತ್ರ ಮಾತಾಡಿ. ಮೇಡಮ್ನ ಕಸ್ಟಡಿಗೆ ತಗೋಬೇಕು ಅಂದ್ರೆ ಕೋರ್ಟ್ ಆರ್ಡರ್ ತನ್ನಿ. ಏನು 24 ಗಂಟೆನೂ ಲಾಯರ್ ಜೊತೆಲೇ ಇರ್ತಾರೆ ಅನ್ಸುತ್ತೆ? ರೀ ಮಿಸ್ಟರ್ ಪಾರ್ಥಸಾರಥಿ, ನಿಮ್ಗ್ಯಾಕ ಬೇಡ್ದಿರೋ ವಿಚಾರ ಎಲ್ಲ? ಬೇಡ್ದಿರೋ ವಿಚಾರಗಳನ್ನ ಕೆತ್ಕೋದ್ಬಿಟ್ಟು ನಿಮ್ ಕೆಲ್ಸ ನೀವು ಮಾಡಿ. ನಮ್ ಲಾಯರ್ ಹೇಳ್ದಾಗೆ ಕೋರ್ಟ್ ಆರ್ಡರ್ ತಗೊಂಡ್ ಬನ್ನಿ. ಆಮೇಲೆ ನಿಮ್ಗೇನ್ ಕೋಆಪರೇಷನ್ ಬೇಕೋ ನಾನು ನೋಡ್ಕೋತೀನಿ. ಆಯ್ತು, ಕೋರ್ಟ್ ಆರ್ಡರ್ ತಗೊಂಡೇ ಬರ್ತೀನಿ. ಬನ್ನಿ ಬನ್ನಿ, ನಾನು ಎಲ್ಲೂ ಓಡೋಗಲ್ಲ. ಹಾಯ್ ಮಗ. ಏನಪ್ಪ, ಏನೋ ಗುಡ್ ನ್ಯೂಸ್ ಇದೆ. ಡೈರೆಕ್ಟರ್ ಸ್ಟೇಷನ್ ಹತ್ರ ಬಾ ಅಂತಂದೆ. ಎಸ್, ಶಿವಗಾಮಿನ ಅರೆಸ್ಟ್ ಮಾಡೋದಕ್ಕೆ ಕೋರ್ಟಿಂದ ಆರ್ಡರ್ ತಗೊಂಡ್ಬಂದಿದ್ದೀನಿ. ಇದು ಗುಡ್ ನ್ಯೂಸ್ ಅಂದ್ರೆ. ಮಗ, ಅವಳನ್ನ ಇನ್ವೆಸ್ಟಿಗೇಷನ್ಗೆ ಅಂತ ಕರೆದ್ರೆ ಕೋರ್ಟಿಂದ ಆರ್ಡರ್ ತಂದಿದ್ದೀರಾ ಅಂತ ಕೇಳಿದ್ಲು. ಸೊ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡ್ತಿಲ್ಲ, ಕಾಲ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿ ಕೋರ್ಟಿಂದ ಆರ್ಡರ್ ತಗೊಂಬಂದಿದ್ದೀನಿ. ಮಂಡೇನೇ ಅರೆಸ್ಟ್ ಮಾಡ್ತೀನಿ. ಮಂಡೇನಾ? ಯಾಕೆ ಇವತ್ತೇ ಮಾಡಬಹುದಲ್ವಾ? ಮಗ, ಇವತ್ತು ಶುಕ್ರವಾರ, ನಾಳೆ ಶನಿವಾರ ಭಾನುವಾರ ಕೋರ್ಟ್ ರಜೆ. ಅವಳನ್ನ ಸ್ಟೇಷನಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಮಂಡೇ ಅರೆಸ್ಟ್ ಮಾಡ್ತಿರೋದು. ಏ ದಡ್ಡ, ಅವಳನ್ನ ಇವತ್ತೇ ಅರೆಸ್ಟ್ ಮಾಡು. ನನಗ್ ಬೇಕಾಗಿರೋದು ಅವಳು ಅರೆಸ್ಟ್ ಆಗೋದಲ್ಲ. ಅರೆಸ್ಟ್ ಆದ್ಮೇಲೆ ಅವಳು ಅನುಭವಿಸ್ತಾಳು ನೋಡು, ಯಾತನೆ, ಅವಮಾನ, ಅದು ಬೇಕಾಗಿರೋದು ನನಗೆ. ಮಗ, ಎಲ್ಲ ಓಕೆನೇ, ಆದ್ರೆ ಲೇಡೀಸ್ ವಿಚಾರ ಅಲ್ವೇನೋ, ಸ್ವಲ್ಪ ರಿಸ್ಕು. ಏಯ್, ನಾನು ನೀನು ತಗೊಳ್ದೇ ಇರೋ ರಿಸ್ಕ್ ಏನೋ ಅದು. ನೀನ್ ತಲೆ ಕೆಡಿಸ್ಕೋಬೇಡ. ಅದೇನೇ ಆಗ್ಲಿ, ಎಷ್ಟೇ ಖರ್ಚಾಗ್ಲಿ, ನಾನ್ ನೋಡ್ಕೋತೀನಿ. ನೀನ್ ಕೆಲಸ ಮುಂದುವರ್ಸು. ಸರಿ ಬಿಡು, ಇಷ್ಟು ಹೇಳಿದ್ಮೇಲೆ ಇನ್ನೇನು. 2 ದಿವಸ ಆ ಶಿವಗಾಮಿಗೆ ನಮ್ಮ ಪೊಲೀಸ್ ಸ್ಟೇಷನ್ನೇ ತವರು ಮನೆ. ಆ ಶಿವಗಾಮಿನ ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಅವಳು ಸಾಕಿರೋ ಕೆಲವೊಂದು ನಿಯತ್ತಾದ ನಾಯಿಗಳಿದಾವೆ. ಅವಳ ಮ್ಯಾನೇಜರ್ ಶಿವಕುಮಾರ್, ಅವಳ ಮನೇಲಿ ಕೆಲಸ ಮಾಡೋ ರೂಪ, ಕಮಲಮ್ಮ, ಎಲ್ರನ್ನೂ ಎತ್ತಾಕೊಂಡ್ ಬರ್ಬೇಕು ಸ್ಟೇಷನ್ಗೆ. ಅವ್ರಿಗೆ ಹೆಂಗೆ ಟಾರ್ಚರ್ ಕೊಡ್ಬೇಕು ಅಂದ್ರೆ
ಇನ್ನು ಮುಂದೆ ಶಿವಗಾಮಿಗೆ ಸಪೋರ್ಟ್ ಮಾಡೋದಕ್ಕೆ 10 ಸಲ ಯೋಚನೆ ಮಾಡಬೇಕು, ಆ ಮಟ್ಟಕ್ಕೆ ಮಾಡಬೇಕು. ಅವಳನ್ನ ಅರೆಸ್ಟ್ ಮಾಡಿದ್ರೆ ಅವಳ ಗಂಡ ಸುಮ್ಮನಿರ್ತಾನೇನೋ? ಗಂಡನ ಅವಳ ಗಂಡ ಊರಲ್ಲೇ ಇರಲ್ಲ, ಯಾವುದೋ ಹಳ್ಳಿಲೋ ಎಲ್ಲೋ ಇರ್ತಾನೆ ಅಂತ ನಮ್ಮ ಹುಡುಗರು ಹೇಳೋದು. ಅದನ್ನೆಲ್ಲ ತಿಳ್ಕೊಂಡೇ ನಾನು ನಿನಗೆ ಹೇಳ್ತಾ ಇರೋದು. ಆಮೇಲೆ ಇನ್ನೊಂದು ಕೆಲಸ ಮುಖ್ಯವಾಗಿ ಮಾಡಬೇಕು. ನೀನು ಎಲ್ರೂ ಫೋನು ತೆಗೆದಿಟ್ಕೊ, ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಿಡ್ಲೇ ಕೂಡ್ದು. ಪರವಾಗಿಲ್ಲ, ನಿನಗೋಸ್ಕರ ತಗೋಣ. ಆಪರೇಷನ್ ಶಿವಗಾಮಿ ಸ್ಟಾರ್ಟ್ಸ್. ಹಲೋ ಹಲೋ, ಪೊಲೀಸ್ ಸ್ಟೇಷನ್ನಿಂದ ಚಂದ್ರಕಾಂತ್ ಮಾತಾಡ್ತಾ ಇರೋದು ನಾನು. ಹೇಳಿ ಸರ್. ಸರ್, ಶಿವಗಾಮಿ ಮೇಡಮ್ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಅರೆಸ್ಟ್ ವಾರೆಂಟ್ ತಗೊಂಡಿದ್ದಾರೆ. ಏನು? ಒಂದು ನಿಮಿಷ ತಡೀರಿ ಸರ್. ಏನು ಹೇಳ್ತಾ ಇದ್ದೀರಾ ಸರ್ ನೀವು? ಇವತ್ತೇ ಅರೆಸ್ಟ್ ಮಾಡಬೇಕು ಅಂತಿದ್ದಾರೆ. ನಾಳೆ ನಾಡಿದ್ದು ಕೋರ್ಟ್ ಇರಲ್ಲ, ಸ್ಟೇಷನ್ ಅಲ್ಲಿ ಇಟ್ಕೊಂಡು ಟಾರ್ಚರ್ ಕೊಟ್ಟು ಅವಮಾನ ಮಾಡ್ಬೇಕಂತಿದ್ದಾರೆ. ಇವತ್ತು ಅರೆಸ್ಟ್ ಮಾಡಿದ್ರೆ ತುಂಬಾ ತೊಂದರೆ ಆಗುತ್ತೆ ಸರ್. ಈಗ ಮೇಡಮ್ ಅರೆಸ್ಟ್ ಆಗೋದನ್ನ ಹೇಗೆ ಅವಾಯ್ಡ್ ಮಾಡೋದು? ಸರ್, ಶಿವಗಾಮಿ ಮೇಡಮ್ ಅವರು ಪೊಲೀಸ್ ಕೈಗೆ ಸಿಗಬಾರ್ದು, ಹಾಗೆ ನೋಡ್ಕೊಳ್ಳಿ. ಸರಿ, ಹಾಗೆ ಮಾಡ್ತೀನಿ. ತಕ್ಷಣ ಏನಾದರೂ ಮಾಡಿ ಸರ್. ಯಾವಾಗ ಬೇಕಾದರೂ ಪೊಲೀಸ್ನವರು ಮನೆ ಹತ್ರ ಬರ್ಬೋದು. ಎಂತ ಇಕ್ಕಟ್ಟು ಪರಿಸ್ಥಿತಿಲಿದ್ದೀವಿ. ಆಂಟಿಸಿಪೇಟರಿ ಬೇಲ್ ತಗೋಬೇಕು ಅಂದ್ರೆ ಸಮಯ ಆಗತ್ತೆ. ಹೌದು, ನೀವೇನಾದ್ರೂ ತಲೆ ಓಡಿಸಿ ಸರ್. ನನ್ನ ನಂಬರ್ನ ಡಿಲೀಟ್ ಮಾಡಿ ಸರ್. ಅದನ್ನ ನಾನು ನೋಡ್ಕೊಳ್ತೀನಿ ಬಿಡಿ ಸರ್. ಸರಿ ಸರ್. ಹಲೋ, ನಾನು ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಹಾಂ, ಹೇಳಿ ಸರ್. ನಾನು ಹೇಳೋ ವಿಷಯ ಗಮನ ಇಟ್ಟು ಕೇಳ್ಕೊಳ್ಳಿ. ರಾವಣ್ ಮಾತು ಕೇಳ್ಕೊಂಡು ಇನ್ಸ್ಪೆಕ್ಟರ್ ಪಾರ್ಥ ನಮ್ಮ ಮೇಡಮ್ನ ಅರೆಸ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಕೋರ್ಟಿಂದ ವಾರೆಂಟ್ ತಗೊಂಡಿದ್ದಾನೆ. ಇವತ್ತು ಅರೆಸ್ಟ್ ಆದರೆ ನಾಳೆ ನಾಡ್ದು ಕೋರ್ಟ್ ಲೀವ್. 2 ದಿನ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡು ಮೇಡಮ್ಗೆ ತೊಂದರೆ ಕೊಡ್ತಾರೆ. ನಾವು ತಕ್ಷಣ ಮೇಡಮ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ಬೇಕು. ನೀವೇನಾದರೂ ಮೇಡಮ್ ಹತ್ರ ಹೋಗಿ ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ, ನಾವು ಹೊರಗಡೆ ಹೋಗೋಣ ಅಂತ ಮೇಡಮ್ ಹತ್ರ ಹೇಳಿದ್ರೆ ಅವ್ರು ಬರಲ್ಲ. ನನ್ನ ಪ್ರಕಾರ ಏನಾಗುತ್ತೋ ಆಗಲಿ, ನಾನು ಇಲ್ಲಿಂದ ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ. ಹೌದು ಸರ್. ಇವಾಗ ಏನು ಮಾಡೋದು ಸರ್? ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಮೇಡಮ್ ಹತ್ರ ನಾನು ಹೇಳ್ದಂಗೆ ಹೇಳಬೇಕು. ಶಿವಕುಮಾರ್ ಸರ್ ಫಾರ್ಮ್ ಹೌಸ್ ಹತ್ರ ಲೆಕ್ಕ ನೋಡೋಕೆ ಹೋದ್ರಂತೆ. ಸಡನ್ ಆಗಿ ಎದೆ ನೋವು ಶುರುವಾಯ್ತಂತೆ. ಅಲ್ಲಿ ಕೆಲಸ ಮಾಡೋರಿಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಕಾಲ್ ಮಾಡಿದ್ದಾರೆ. ಆ ಥರ ಹೋಗಿ ಹೇಳ್ಬೇಕು ನೀವು, ಅರ್ಥ ಆಯ್ತಾ? ಅವ್ರು ತಕ್ಷಣ ಹೊರಟು ಬರ್ತಾರೆ. ನೀವು ಇಮಿಡಿಯೇಟ್ ಆಗಿ ಮೇಡಮ್ನ ತುಮಕೂರು ಫಾರ್ಮ್ ಹೌಸ್ಗೆ ಕರ್ಕೊಂಬನ್ನಿ. 2 ದಿವಸ ಅಲ್ಲಿದ್ದು ಸೋಮವಾರ ಬೆಳಗ್ಗೆ ಬರೋಣ. ಪೊಲೀಸ್ನವರು ಮೇಡಮ್ ಇಲ್ಲ ಅಂತ ವಾಪಸ್ ಹೋಗ್ತಾರೆ. ಸೋಮವಾರ ನಾವು ಡೈರೆಕ್ಟ್ ಆಗಿ ಕೋರ್ಟಲ್ಲಿ ಸರೆಂಡರ್ ಆಗೋಣ. ಬೇಲ್ಗೆ ವ್ಯವಸ್ಥೆ ಮಾಡೋಕ್ಕೆ ಟೈಮ್ ಇರುತ್ತೆ. ಆಯಿತು ಸರ್, ಹಾಗೆ ಮಾಡ್ತೀನಿ.